ಆತ್ಮೀಯ ವೀಕ್ಷಕರೇ, ನಂಬರ್ 1 ಚಾನಲ್ ಮುಖಾಂತರ ನಿಮಗೆ ಆತ್ಮೀಯ ಸ್ವಾಗತ ಬಯಸುತ್ತೇನೆ. ಇವತ್ತು ಘಟಪ್ರಭಾದ ಮಹತ್ವವಾದ ಒಂದು ಸುದ್ದಿ. ಯಾವ ಸುದ್ದಿಯಪ್ಪ ಅಂದರೆ ನೀರಿನ ಬವಣೆ. ಘಟಪ್ರಭಾದಲ್ಲಿ ನೀರಿನ ಬವಣೆ, ಪಕ್ಕದಲ್ಲಿ ಹೊಳೆ ಹರಿತಾ ಇದೆ. ಎಷ್ಟೆಷ್ಟೋ ಲಕ್ಷಾಂತರ TMC ನೀರು ಚಿಕ್ಕೋಡಿಗೆ ಹೋಗುತ್ತೆ, ಆಮೇಲೆ ಬೆಲ್ಲದ ಬಾಗೇವಾಡಿಗೆ ಹೋಗುತ್ತೆ, ರಾಯಬಾಗ್ವರೆಗೆ ಹೋಗುತ್ತೆ. ಎಲ್ಲೆಲ್ಲೋ ಎಷ್ಟೋ ಎಸ್ಟಿಮೇಟ್ಗಳನ್ನ ಮಾಡಿಕೊಂಡು ಜನ ನಮ್ಮ ಘಟಪ್ರಭಾದಲ್ಲಿ ಇರುವಂಥ ಹೊಳೆ ನೀರನ್ನು ಜನ ಒಯ್ತಾ ಇದ್ದಾರೆ. ಆದರೆ ನಮಗೆ ಮಾತ್ರ ಕೆಲವು ತಾಂತ್ರಿಕ ದೋಷದಿಂದ ನೀರಿನ ಬವಣೆ ತಪ್ಪಿದ್ದಲ್ಲ. ಕೆಲವರು ಹೆಣ್ಮಕ್ಕಳು ನಮ್ಮ ವಾಹಿನಿ ಮುಖಾಂತರ ಕೆಲವು ವಿಷಯಗಳನ್ನ ಹೇಳಿದ್ದಾರೆ. ನೀರು 4-5 ದಿನ ಆಯಿತು, ಅದು ಯಾಕೆ ಬರ್ತಾ ಇಲ್ಲ, ಇದೊಂದು ಸಮಸ್ಯೆ. ಕೆಲವು ಪಟ್ಟಣ ಪಂಚಾಯಿತಿಯ ಅಧಿಕಾರಿಗಳು ಸಹಿತ ಮುತುವರ್ಜಿ ವಹಿಸಿ ಕೆಲವು ನೀರಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದು ಒಂದು ಪ್ರಶಂಸನೀಯ. ಆ ನೀರಿನ ವ್ಯವಸ್ಥೆ ಏನಂದರೆ, ಸ್ಥಳದಲ್ಲಿ ಬೋರ್ವೆಲ್ಗಳನ್ನ ಕೊರೆಸಿ, ಓವರ್ ಟ್ಯಾಂಕ್ಗಳನ್ನ ನಿರ್ಮಿಸಿ, ಹೊಳೆ ನೀರು ಬರಲಿಲ್ಲ ಅಂದರೂ ಬೋರ್ವೆಲ್ದಿಂದ ನೀರನ್ನು ಸರಬರಾಜು ಮಾಡುವಂಥ ಒಂದು ಅದ್ಭುತ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಯಾಕೆಂದರೆ ಬೇಸಿಗೆ ಬಂತು, ಈಗ ಪರೀಕ್ಷೆಗಳು ಸಮಯ, ಮಕ್ಕಳು ಪರೀಕ್ಷೆಗಳಲ್ಲಿ ಹೋಗ್ತಾರೆ, ವಿದ್ಯುತ್ ಸಮಸ್ಯೆ ಇರುತ್ತೆ. ವಿದ್ಯುತ್ ಸಮಸ್ಯೆ ಆಯ್ತಂದರೆ ನೀರು ಬರಲ್ಲ, ಹೊಳೆ ನೀರು ಬರಲ್ಲ, ಬೋರ್ವೆಲ್ಲು ಪ್ರಾರಂಭ ಆಗೋಲ್ಲ. ಇದೊಂದು ಸಮಸ್ಯೆ. ಎರಡನೇ ತಾಂತ್ರಿಕ ಸಮಸ್ಯೆ ಏನಂದರೆ ಹೇಳ್ತೀನಿ ಕೇಳಿ ವೀಕ್ಷಕರೇ, ಎಷ್ಟೋ ಜನರು ಕರವನ್ನು ಬಾಕಿ ಉಳಿಸ್ಕೊಂಡಿದ್ದಾರೆ. ಇದೊಂದು ಭಾಳ, ಯಾಕಂದರೆ ಸಕಾಲದಲ್ಲಿ ನಾವು ತಕ್ಷಣ ನಮ್ಮ ಕರವನ್ನು ತುಂಬಿದರೆ ಪಂಚಾಯಿತಿ ಅಭಿವೃದ್ಧಿನೂ ಆಗುತ್ತೆ, ಅವರಿಗೆ ಕೆಲಸ ಕಾರ್ಯ ಮಾಡಲಿಕ್ಕೆ ಒಂದು ಅನುಕೂಲ ಆಗುತ್ತೆ. ಈಗ ಮೊಬೈಲ್ ರೀಚಾರ್ಜ್ ಮಾಡಲಿಕ್ಕೆ ನೋಡಿ, ಒಂದೇ ದಿನ ಮೊಬೈಲ್ ಕಟ್ಟಾದರೆ ಎಷ್ಟೊಂದು ನೀವು ಕಲ್ಲಲ್ಲಿ ಹಾಕ್ತೀರಾ, ಎಷ್ಟೊಂದು ಹುಯಿಲ್ ಎಬ್ಬಿಸ್ಬಿಡ್ತೀರಾ. ಮೊಬೈಲ್ ಕರೆನ್ಸಿ, ವಿದ್ಯುತ್ ಬಿಲ್ಲನ್ನು ಕರೆನ್ಸಿ ಯಾವಾಗ ನೀವು ಸಕಾಲಲ್ಲಿ ತುಂಬ್ತೀರಾ, ಅದೇ ರೀತಿ ಕರವನ್ನು ತುಂಬಬೇಕು. ರೆವೆನ್ಯೂ ನಾವು ತುಂಬಿದರೆ ಅಭಿವೃದ್ಧಿ ಕೆಲಸಗಳಿಗೆ ಆಗುತ್ತೆ. ಆ ಅಭಿವೃದ್ಧಿ ಕೆಲಸ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಬಗ್ಗೆ ಕೆಲವು ತಾಂತ್ರಿಕ ದೋಷ ಆಗಿದೆ. ಏನೋ ಪೈಪ್ದಲ್ಲಿ ಕಸ ತುಂಬಿದೆ, ವಿದ್ಯುತ್ ಶಕ್ತಿಯ ಸರಬರಾಜು ಸ್ಥಗಿತಗೊಂಡಿದೆ, ಪದೇ ವಿದ್ಯುತ್ ತೊಂದರೆ ಆಗ್ತಾ ಇದೆ. ಅದನ್ನು ಸಹಿತ ಮುಖ್ಯಾಧಿಕಾರಿ ಪಟ್ಟಣ ಪಂಚಾಯಿತಿ ಪಾಟೀಲ್ ಅವರು ಹೇಳಿದ್ದಾರೆ. ಅದನ್ನು ನೋಡ್ಕೊಂಬರೋಣ ಬನ್ನಿ ವೀಕ್ಷಕರೇ. ಘಟಪ್ರಭಾದ ಒಂದು ಇತಿಹಾಸದೊಂದು ಸುದ್ದಿ ಹೇಳ್ತೀನಿ ನೋಡಿ. ಕರ್ನಾಟಕ ರಾಜ್ಯದ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಿದ್ದರು. ಯಾರು? KH ಪಾಟೀಲ್ ಅವರಿದ್ದರು. ಹುಲಕೋಟಿ ಹುಲಿ ಅಂತಿದ್ರು ಅವರಿಗೆ, ಹುಲಕೋಟಿ ಹುಲಿ. ಅವರು ಆಕಸ್ಮಿಕವಾಗಿ ಘಟಪ್ರಭಾ ಕರ್ನಾಟಕ ಆರೋಗ್ಯ ಧಾಮಕ್ಕೆ ಸೇವಾದಳಕ್ಕೆ ಬಂದಾಗ ಅಲ್ಲಿಂದ ಶ್ರೀಮತಿ ಲಲಿತಾ ಚೌಗಲ ದಿವಂಗತ, ಇವತ್ತು ಅವ್ರು ನಮ್ಮ ಮುಂದೆ ಇಲ್ಲ, ಆದರೆ ಸ್ಮರಣೆ ಮಾಡೋದು ನಮ್ಮ ಕರ್ತವ್ಯ. ಅವರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿಯೂ ಸಹಿತ ಕಾರ್ಯಭಾರ ನಿರ್ವಹಿಸಿದರು. ಆಮೇಲೆ ಕಾಂಗ್ರೆಸ್ ಪಕ್ಷದಲ್ಲಿ ಸೇವಾದಳದ ಕಾರ್ಯವನ್ನು ನಿಭಾಯಿಸಿದ್ದು ಹೆಣ್ಮಗಳು. ಅವರು KH ಪಾಟೀಲ್ರನ್ನ ಗ್ರಾಮ ಪಂಚಾಯಿತಿಗೆ ಭೇಟಿ ಕೊಡಿಸಿ ಅಲ್ಲಿ ಹೊರಗಡೆ 2 ಚೇರ್ ಇಟ್ಟು, ಅವಾಗ ಭಾಳ ವಿಸ್ತಾರವಾಗಿ ಬೆಳೆದಿರ್ಕಿಲ್ಲ ಘಟಪ್ರಭಾ ವೀಕ್ಷಕರೇ, 30 ವರ್ಷದ ಹಿಂದಿನ ಮಾತು ಹೇಳ್ತಾ ಇದ್ದೀನಿ. 2 ಚೇರ್, 1 ಟೇಬಲ್ ಮೇಲೆ KH ಪಾಟೀಲ್ ಅವರನ್ನು ಆ ಚೇರ್ ಮೇಲೆ ಕೂಡಿಸಿ ಅವರಿಗೆ ಒಂದು ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ನಮ್ಮ ಪಂಚಾಯತಿಗೆ ಭೇಟಿ ಕೊಟ್ಟಿದ್ದಾರೆ ಅಂತ ಒಂದು ಮಾಲಾರ್ಪಣೆ ಮಾಡಿದರು. ಆ ಮಾಲಾರ್ಪಣೆದ ಸ್ಮರಣಕ್ಕಾಗಿ ಅವರೊಂದು ಪ್ರಶ್ನೆ ಕೇಳಿದರು KH ಪಾಟೀಲ್ರು. ಅವಾಗ ನಾವು ಉಪಸ್ಥಿತಿದ್ದೀವಿ ಅಲ್ಲಿ. ಏನು ಕೇಳಿದರು? ಏನು ಬೇಕಮ್ಮ ಲಲಿತಾ ಚೌಗಲ ಅಮ್ಮ, ಘಟಪ್ರಭಾಕ್ಕೆ ಗ್ರಾಮೀಣಾಭಿವೃದ್ಧಿ ನನ್ನ ಖಾತೆ ಇದೆ, ಇಲ್ಲಿ ಏನು ಅವಶ್ಯಕತೆ ಇದೆ ಅಂದಾಗ ತಕ್ಷಣ ಲಲಿತಾ ಚೌಗಲ ಅವರ ಬಾಯಿಂದ ಮಾತು ಬಂತು ಒಂದು, ಇಲ್ಲಿ ಸಾರ್ ಕುಡಿಯುವ ನೀರಿನ ಭಾಳ ಸಮಸ್ಯೆ ಇದೆ, ಕುಡಿಯುವ ನೀರಿನಿಂದ ಒಂದು ತೊಂದರೆಯಿಂದ ಅನುಭವಿಸ್ತಾ ಇದೆ, ಪಕ್ಕದಲ್ಲಿ ಹೊಳೆ ಇದೆ, ಅದನ್ನೊಂದು ನೀರು ಸರಬರಾಜುದೊಂದು ಯೋಜನೆಯನ್ನು ಮಂಜೂರಾತಿ ಮಾಡಿ ಅಂತ. ಆವಾಗ ನೋಡಿ, ದೃಢ ನಿರ್ಧಾರದ ಚಾಣಕ್ಯ ರಾಜಕಾರಣಿ, ದಿಟ್ಟ ಹೋರಾಟಗಾರ KH ಪಾಟೀಲ್ ತಕ್ಷಣ ಅಲ್ಲಿ 30 ಲಕ್ಷ ರೂಪಾಯಿಯ ಅನುದಾನವನ್ನು ಮಂಜೂರಾತಿ ಮಾಡಿದರು, ಜಿಲ್ಲಾಧಿಕಾರಿನ ಕರೆಸಿ ಅಲ್ಲೇ. ಆ 30 ಲಕ್ಷ ರೂಪಾಯಿ ಆಮೇಲೆ ಅದು ಎಸ್ಟಿಮೇಟ್ ಆಗೋಗಾದ್ರೆ 35 ಆಯಿತು, 40 ಆಯಿತು. ಅದನ್ನು ಸರಿಯಾಗಿ ಆ ಪ್ರಾಜೆಕ್ಟ್ ಇವತ್ತು ಆಗ್ತಿತ್ತಂದರೆ ಈ KH ಪಾಟೀಲ್ ಅವರು ಮುಂದಿನ 25 ವರ್ಷದ ಜನಸಂಖ್ಯೆ ಆಧಾರದ ಮೇಲೆ 30 ಲಕ್ಷ ಬಿಡುಗಡೆ ಮಾಡಿದ್ರು. ಆ 30 ಲಕ್ಷ ಇವತ್ತು ಆ ಯೋಜನೆ ಸರಿಯಾಗಿ ಆಗ್ತಿತ್ತಂದರೆ ಇವತ್ತು ಯಾವುದೇ ನೀರಿನ ಬವಣೆ ಅನುಭವಿಸ್ತಿರಲಿಲ್ಲ ಘಟಪ್ರಭಾ ಜನರು. ಯಾಕಂದರೆ ಮೂಗಾಡ್ಲಿಮಂತ ಜಿಲ್ಲಾ ಪಂಚಾಯತ್ ರಾಜ್ ಸಹಾಯಕ ಅಭಿಯಂತರಿದ್ದರು, ಮೂಗಾಡ್ಲಿಮಠ್ ಅವರಿದ್ದಾರೋ ಗೊತ್ತಿಲ್ಲ, 30 ವರ್ಷ ಹಿಂದ್ಗಡೆ. ಅವರಿಗೆ ಬಂದು ಎಸ್ಟಿಮೇಟ್ ಮಾಡಿದಾಗ, ಎಸ್ಟಿಮೇಟ್ ಮಾಡುವಾಗ ಸಹಿತ ಕೆಲವರು ಹಸ್ತಕ್ಷೇಪ ತಂದು ಆ ಯೋಜನೆಯನ್ನು ವಿಫಲಗೊಳಿಸಿದ್ದೆ ಇವತ್ತು ನೀರಿನ ಬವಣೆ ಅನುಭವಿಸುತ್ತಿರುವ ಘಟಪ್ರಭಾ ಜನತೆ. ಆದರೂ ಪಟ್ಟಣ ಪಂಚಾಯಿತಿ ಅಧಿಕಾರ ಬಂದ ಮೇಲೆ ಕೆಲವು ನೀರಿನ ಸೌಲಭ್ಯಗಳು ವಿತರಣೆಯಾಗಿ ಸರಿಯಾಗಿ ಪೂರೈಕೆ ಆದವು, ಕೆಲವು ಕಡೆ ತಾಂತ್ರಿಕ ದೋಷದಿಂದ ವಿಫಲವಾಯಿತು.
ಕೆಲವು ಕಡೆ ವೈಫಲ್ಯತೆ ಇದೆ, ಕೆಲವು ಕಡೆ ಸಿಬ್ಬಂದಿಯ ಕೊರತೆನೂ ಇದೆ. ಸರಿಯಾಗಿ ನೀರು ಪೂರೈಕೆ ಆಗುವಗೋಸ್ಕರ ವಿದ್ಯುತ್ ಶಕ್ತಿಯ ಸರಬರಾಜು ಸಹಿತ ಪದೇ ಪದೇ ನಿಲ್ತಾ ಇದೆ. ವಿದ್ಯುತ್ ಶಕ್ತಿ ಇಲಾಖೆಯವರು ಸರಿಯಾಗಿ 24 ತಾಸು ನಮಗೆ ವಿದ್ಯುತ್ ಶಕ್ತಿ ಕೊಡ್ತೇನಂತ ಲಿಖಿತ ಭರವಸೆ 20 ವರ್ಷದ ಹಿಂದೆ ಘಟಪ್ರಭಾ ಮೃತ್ಯುಂಜಯ ಸರ್ಕಲ್ದಲ್ಲಿ ಈ ದಳವಾಯಿ ನೇತೃತ್ವದಲ್ಲಿ ಒಂದು ದೊಡ್ಡ ಪ್ರಮಾಣದ ಮೋರ್ಚಾ ಮಾಡಿದಾಗ ಆವಾಗ ವಿದ್ಯುತ್ ಸರಬರಾಜು ಕೇಂದ್ರವು ಹುಕ್ಕೇರಿ ಸೊಸೈಟಿ ಅವರದ ಕೈಯಲ್ಲಿತ್ತು. ಅಲ್ಲಿಯ MD ಬೋರ್ಗಿ ಅನ್ನೋರು, ನನಗಿನ್ನೂ ನೆನಪಿದೆ, ಆ ಬೋರ್ಗಿ ಅವರು ಬಂದು ಮೃತ್ಯುಂಜಯ ಸರ್ಕಲ್ದಲ್ಲಿ ಲಿಖಿತವಾಗಿ ಭರವಸೆ ಕೊಟ್ಟರು, ನಾವು 24 ತಾಸು ವಿದ್ಯುತ್ತನ್ನು ನಿಮಗೆ ಸರಬರಾಜು ಮಾಡ್ತೀವಿ ಅಂತ. ಆಮೇಲೆ ಹುಕ್ಕೇರಿ ಸೊಸೈಟಿ ಹೋರಾಟ ಮಾಡೋದು ಬಿಟ್ಟು ನಾವು 8-9 ವರ್ಷ ನಂತರ ಘಟಪ್ರಭಾ ವಿದ್ಯುತ್ ಸರಬರಾಜು ಅಲ್ಲಿ ಸತತವಾಗಿ ಆಗಬೇಕಂತ ಮನವಿ ಸಲ್ಲಿಸಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾದಂಥ ಅಂಜುಮ್ ಪರ್ವೇಜ್ ಅವರ ನೇತೃತ್ವದಲ್ಲಿ ಅದನ್ನು ತಂದು ಇಲ್ಲಿ ಕನೆಕ್ಷನ್ ಕೊಟ್ಟಾಗ ಸತತವಾಗಿ ವಿದ್ಯುತ್ ಸರಬರಾಜು ಆಯಿತು. ಆದರೂ ಇನ್ನೂ ಅಲ್ಲಿ ಲೋಡ್ ಶೆಡ್ಡಿಂಗ್ ಪ್ರಾರಂಭ ಆಗ್ತಾ ಇದೆ. ನಡು ಯಾರೋ ಆ ವಿದ್ಯುತ್ತನ್ನು ಅಲ್ಲಿ ಸರಬರಾಜು ಬೇರೆ ಕಡೆ ವಿಂಗಡಣೆ ಆಗ್ತಾ ಇದೆ. ಅದನ್ನು ಸರಿಪಡಿಸಬೇಕು ವಿದ್ಯುತ್ ಇಲಾಖೆಯವರು, ಹೆಸ್ಕಾಂದವರು, ಮುಖ್ಯಾಧಿಕಾರಿ ಅದರ ಬಗ್ಗೆ ವಿಶೇಷ ಕಾಳಜಿ ವಹಿಸಿ, ಜನಪ್ರತಿನಿಧಿಗಳು ಸಹಿತ ವಿಶೇಷ ಕಾಳಜಿ ವಹಿಸಿ. ಇದು ಸ್ವಕ್ಷೇತ್ರ ಜಲಸಂಪನ್ಮೂಲ ಮಂತ್ರಿ. ಯಾಕಂದರೆ ರಮೇಶ್ ಜಾರಕಿಹೊಳಿ ಅವ್ರದ್ದೊಂದು ವೈಶಿಷ್ಟ್ಯ ಐತನ್ ಕೇಳಿ, ಯಾವಾಗಲೂ ಅವ್ರ ಹತ್ರ ನೀರಿನ ಕೊರತೆ ಇದೆ ಅಂದರೆ ಭಾಳ ಸಿಟ್ಟಿಗೆ ಹೇಳ್ತಾರೆ. ನೀರು ಸರಬರಾಜು ಮೊದಲಾಗಬೇಕು, ನನ್ನ ಮೊದಲ ಆದ್ಯತೆ ಅಂತ ಅವರು 30 ವರ್ಷದಿಂದ ನಾನು ಅವರನ್ನು ಬಲ್ಲೆ. ಅವರು ಯಾವಾಗಲೂ ಯಾವುದೇ ಹಳ್ಳಿಯಿಂದ ನೀರು ಸರಬರಾಜು ಆಗ್ತಾ ಇಲ್ಲ ಅಂತಂದ್ರೆ ತಕ್ಷಣ ಸಿಟ್ಟು, ತಕ್ಷಣ ಫೋನು. ಅದಕ್ಕೋಸ್ಕರ ಅವರಿಗೆ ಕಿವಿಗೆ ಮುಟ್ಟುವ ಮುಂಚಿತ ಇದನ್ನು ಪಟ್ಟಣ ಪಂಚಾಯಿತಿಯ ಜನಪ್ರತಿನಿಧಿಗಳು, ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿಗಳು ಘಟಪ್ರಭಾ ಭಾಗದಲ್ಲಿ ಆ 6 ಇಂಚು ನಳ ಏನು ಪೈಪ್ಲೈನ್ ಇದೆ ಅದರಲ್ಲಿ ಏನು ಕಸ ಸಿಕ್ಕಿದೆ, ದುಬ್ದಾಳ್ ಭಾಗದಲ್ಲಿಯೂ ನೀರು ಪೂರೈಕೆ ಆಗುತ್ತೆ, ಅದು ಸ್ಥಗಿತಗೊಂಡಿದೆ, ಅದನ್ನು ತುರ್ತು ರಿಪೇರಿ ಮಾಡಬೇಕೆಂದು ನಂಬರ್ 1 ಚಾನಲ್ ಮುಖಾಂತರ ನಾವು ಆಗ್ರಹಪಡಿಸುತ್ತೇವೆ. ವೀಕ್ಷಕರೇ, ಜನ ಏನು ಮಾತಾಡಿದ್ದಾರೆ, ಮುಖ್ಯಾಧಿಕಾರಿ ಏನು ಮಾತಾಡಿದ್ದಾರೆ ನೀವು ದೃಶ್ಯದಲ್ಲಿ ನೋಡ್ಬೋದು. ಮತ್ತೆ ಕೆಲವೇ ಕ್ಷಣಗಳಲ್ಲಿ ಮತ್ತೊಂದು ಸುದ್ದಿಯೊಂದಿಗೆ ಬರ್ತೇನೆ. ವೀಕ್ಷಕರೇ ನಮಸ್ಕಾರ. ವೀಕ್ಷಕರೇ, ತಾವೀಗ ನೋಡ್ತಾ ಇರೋ ಹಾಗೆ ನಾವು ಬಂದಿರೋದು ಘಟಪ್ರಭಾ ಪಟ್ಟಣದ ಕಲಾಲ್ ಗಲ್ಲಿಗೆ. ಇಲ್ಲಿ ನೀರಿನ ಸಮಸ್ಯೆ ಇದೆ ಅಂತೆ, ಕುಡಿಯೋ ನೀರಿನ ಸಮಸ್ಯೆ ಇದೆ. 4 ದಿನಕ್ಕೆ 5 ದಿನಕ್ಕೆ ಒಂದ್ಸರಿ ನೀರು ಬಿಡ್ತಾ ಇದ್ದಾರೆ. ಇವಾಗ ಆಗ್ಲೇ ಬೇಸಿಗೆಗಾಲ ಶುರುವಾಗಿದೆ, ಇನ್ನು ಶುರುವಾಗಿಲ್ಲ ನೀಟಾಗಿ, ಆಗ್ಲೇ ನೀರಿನ ಸಮಸ್ಯೆ ಕೂಡ ಶುರುವಾಗಿದೆ. ಬನ್ನಿ ಹಾಗಾದ್ರೆ ಒಬ್ಬೊಬ್ಬರನ್ನ ಮಾತಾಡಿಸಿ ಅವ್ರಿಗಿರುವಂಥ ಸಮಸ್ಯೆ ಏನು ಅಂತ ಅವರಿಂದಲೇ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಎಷ್ಟು ದಿನಕ್ಕೊಂದ್ಸರಿ ನೀರು ಬರುತ್ತೆ ಇಲ್ಲಿಗೆ? ನನಗೆ ತಿಳಿದ ಪ್ರಕಾರ 15 ದಿವಸಕ್ಕೆ 10 ದಿವಸಕ್ಕೊಮ್ಮೆ ಬರ್ತಿತ್ತು. ಈಗ 4-5 ದಿವಸಕ್ಕೊಮ್ಮೆ ಬರಾಕತ್ತೈತಿ. ಶಾಶ್ವತ ನೀರಿಂದ ಯಾವುದೂ ಕೆಲಸ ಆಗಿಲ್ಲ ಇನ್ನತ್ತಾಗ. ಸರ್, ಹಾಗಿದ್ರೆ ಇಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇದೆಯಾ ಅಥವಾ ಬಳಕೆ ನೀರಿಗೆ ಸಮಸ್ಯೆ ಇದೆಯಾ? ಅಥವಾ ಕುಡಿಯೋ ನೀರು ಸಮಸ್ಯೆ ಇದೆ ಇಲ್ಲಿ ಜಾಸ್ತಿ ಕುಡಿಯೋ ನೀರು ಸಮಸ್ಯೆ ಇದೆ. ಬಳಕೆ ನೀರಿಗೆ ಬೋರ್ವೆಲ್ ಅದು ಹಾಕಿದಾರು, ಬಟ್ ಕುಡಿಯೋ ನೀರು ಸಮಸ್ಯೆ ಇದೆ. ಇದು ಪರಿಹಾರ ಯಾವಾಗ ಆಗುತ್ತೆ ನಮಗೂ ಗೊತ್ತಿಲ್ಲ. ತಾವೇನಾದ್ರೂ ಪಂಚಾಯತಿಗೆ ಯಾವುದೇ ರೀತಿಯಾದ್ರೂ ವಿನಂತಿ ಪತ್ರವನ್ನು ಏನಾದರೂ ಕೊಟ್ಟಿದ್ದೀರಾ ಸರ್? ಭಾಳ ಸರ ಹೇಳಿದೆವು ಪಂಚಾಯತಿಗೆ. ಎಲ್ಲ ಹೆಣ್ಮಕ್ಳು ಹೋಗಿ ಕೊಡ ತೊಗೊಂಡು ಹೋಗಿ ಅಲ್ಲಿ ಎಲ್ಲ ಇದು ಮಾಡಿದಾರು, ಪ್ರತಿಭಟನೆ ಮಾಡಿದವರು. ಬಟ್ ಇನ್ನದಾಗ ಅದಕ್ಕೆ ಇದು ಮಾಡಿಲ್ಲ, ಅವರು ಸ್ಪಂದಿಸಿಲ್ಲ. थैंक यू नम जೊತೆ ಮಾತಾಡಿದಕ್ಕೆ. हमारे गाँव में पानी 8 दिन के बार 15 दिन के बार आते. उधर से पानी का अपना बहुत तकलीफ है. ये गाँव में पानी वट नहीं मिलता. घड़े ले को गली गली फिरे तो भी पानी इधर नहीं मिलता. पता तरह से देखो हमारे पानी का हमारे गाँव में. ग्राम पंचायत वाले को कुछ बोला नहीं आपने? बोले तो भी उन्हें कर देते कर बोलते. ये गली को पानी बहुत तरह से, उधर बाजू है पानी का ना यो, ये गली को पानी नहीं. देखो एटलीस्ट कभी आके चेक करके गए कि कितना प्रॉब्लम है, क्या है करके? बोले है मैं बटा के देती हूँ. इधर क्या करो, इधर हमारी जगह है, तुम्हारी जगह, इधर बटाने का नहीं नल, उधर बटाने का नल लेकर बोल रहे हैं. ऐसा लड़ी काट रहे हैं हमारे संगठ, कस्टमर संगठ. हमने पानी डेली पानी लगते हैं, हमने पानी का बहुत तरह से. अच्छा, मतलब दोनों के लिए पानी, पीने के लिए भी पानी नहीं? हाँ, पीने को भी नहीं है, बरते हाँ यूज के भी पानी नहीं हमना. ಮೇಡಮ್, ನೀರು ಎಷ್ಟು ದಿನಕ್ಕೆ ಒಂದ್ಸರಿ ಬರುತ್ತೆ? ಇಲ್ಲಿ 6 ದಿವಸಕ್ಕೊಮ್ಮೆ ನೀರು ಬಿಡ್ತಾರೆ. ಆದರೂ ಸ್ವಲ್ಪ ನೀರಿನ ತೊಂದರೆ ಯಾವಾಗಲೂ ಇದ್ದಿದ್ದ ಐತಿ. ಸ್ವಲ್ಪ ಅದರ ಸಮಸ್ಯೆ ಪರಿಹಾರ ಆಗಬೇಕು ಅನ್ನೋದು ನಮ್ಮ ಆಸೆ. ಅಂದ್ರೆ ಗ್ರಾಮ ಪಂಚಾಯತ್ ಅವ್ರಿಗೆ ನೀವು ತಾವೇನಾದ್ರೂ ಮನವಿ ಸಲ್ಲಿಸಿದ್ದೀರಾ? ಹೇಳಿರ್ತೀವ್ರಿ, ಆದರೂ ಸಹಿತ ಅವ್ರು ಅಷ್ಟು ಕೇರ್ ತೊಗೊಳಂಗಿಲ್ರಿ. ಸಾಕಾಗತ್ರಿ ನಿಮ್ಗೆ ನೀರು 6 ದಿನಕ್ಕೆ ಅಷ್ಟೇ. ಒಮ್ಮೆ ಕಮ್ಮಿನೂ ಬಿಡ್ತಾರೆ, ಒಮ್ಮೆ ಜಾಸ್ತಿನೂ ಬಿಡ್ತಾರೆ. ಎದ್ರೊಳಗಂತ ನಾವು ತುಂಬಿಟ್ಕೋಬೇಕ್ರಿ. ಎಷ್ಟು ದಿನ ಆಗ್ಬೋದು ಅವು ನೀರು? ಭಾಳ ಅಂದ್ರೆ 4 ದಿನ ಆಗ್ಬೋದು, 3 ದಿನ ಆಗ್ಬೋದು. ಮುಂದೆ 2 ದಿನ ಎಲ್ಲಿ ಅಡ್ಡಾಡ್ಬೇಕು ನಾವು? ಹಾಂ, ಬ್ಯಾಸಿಗೆ ಅಂತೂ 15 ದಿವಸ 12 ದಿವಸ ಹಿಂಗೆ ನೀರು ಬಿಡ್ತಾರೆ. थैंक यू. ओके मैडम, कितने दिन में एक बार पानी आता है? 8 दिन में एक बार आता है पानी. यहाँ पे लोगों को पानी नहीं मिलता है पीने के लिए, और मीठा पानी तो बिल्कुल नहीं है. बोर का भी नहीं आता है. तो आप क्या करते हो, मतलब पानी कितने दिन के लिए आते हैं? अब आपका जो पानी छोड़ते हैं यहाँ पे 8 दिन में एक बार, 6 दिन में एक बार, तो आप पानी के यहाँ पे स्टोर करके रखते हैं? बैरल में, और हमारे बर्तन है ना उसमें हो जाता है 4-5 नहीं होता है.
तो क्या करते हैं आप लोग? हम बाहर का पानी लेके आते हैं, जाके 8-8 किलोमीटर जाके पानी लेके आते हैं। ग्राम पंचायत वाले कभी आए थे आप? नहीं आए थे, कोई नहीं आते हैं यहाँ पे, एक बार भी विजिट नहीं दिया? नहीं दिए। कितने दिन में एक बार पानी आता है? 8 दिन में पानी आता है। 8 दिन 8 दिन में और क्या करते हो आप लोग, मतलब बाकी के दिनों में जब पानी नहीं आता है तो? हम बाहर से लेकर आते हैं पानी। कितने दूर से लाते हो? 8 किलोमीटर से भी बोर का भी नहीं बस होता, वो मीठा पानी भी नहीं बस होता। ओके, तो आपको पीने के लिए मीठा पानी चाहिए लेकिन हाँ नहीं मिलता, तो क्या आप क्या करते हो? हमें बाहर से लेकर आते बाहर से हैं। लेके हाँ, आते वो पानी नहीं बस होता। खरीद के लेके आते हो या फिर कोई? हाँ, वो 1 रुपये डाल के हाँ हाँ वो पानी लेके आते हैं। वो पानी नहीं बस होता हमने। ಓಕೆ ಓಕೆ ಸರ್ ನಮಸ್ಕಾರ. ನಮಸ್ಕಾರ ತಮ್ಮ ಪರಿಚಯ ಹೇಳ್ತೀನಿ. ಕೆ ಬಿ ಪಾಟೀಲ್ ಅಂತ ಮುಖ್ಯಾಧಿಕಾರಿ. ಮುಖ್ಯಾಧಿಕಾರಿ ಸರ್, ಜನ ಹೇಳ್ತಾ ಇದ್ರು ದಟ್ ನೀರಿನ ಸಮಸ್ಯೆ ಇದೆ, ನೀರು ಸರಿಯಾಗಿ ಬರ್ತಾ ಇಲ್ಲ, 6 days 5 days ಈ ಥರ ಆಗ್ತಿದೆ ಅಂತ ಹೇಳಿ. ಸರ್ ಏನು ಸಮಸ್ಯೆ ಇದೆ ಸರ್? ಇಲ್ಲ, ಈಗಾಗಲೇ ಅದು ಸ್ವಲ್ಪ ತಾಂತ್ರಿಕ ಸಮಸ್ಯೆ ಆಗಿದೆ. ಆ ಸಮಸ್ಯೆನ ಸಾಲ್ವ್ ಮಾಡ್ತೀವಿ. ಓಕೆ, ಒಂದು 2 ಡೇಸಲ್ಲಿ ಆ ಸಮಸ್ಯೆನ ಸಾಲ್ವ್ ಮಾಡ್ತೀವಿ. ಬಗೆಹರಿ 2 ದಿನದಲ್ಲಿ ಬಗೆಹರಿಯುತ್ತೆ. ತಾವು ಹೋಗ್ಬಿಟ್ಟು ವೀಕ್ಷಣೆ ಏನಾದ್ರು ಮಾಡ್ತೀರಿ? ವಿಸಿಟ್ ವೀಕ್ಷಣೆ ಮಾಡ್ತೀನಿ ಮೇಡಮ್, ವೀಕ್ಷಣೆ ಮಾಡ್ತೀನಿ. ಅದೇ ಥರ ಸಾರ್ವಜನಿಕರು ದಯವಿಟ್ಟು ಸಾಕಷ್ಟು ಮನೆಕರ ಮತ್ತು ನೀರಿನ ಕರನ್ನು ಉಳಿಸ್ಕೊಂಡಿದ್ದಾರೆ. ಅದನ್ನು ಈ ವಾಹಿನಿ ಮುಖಾಂತರ ಅವು ಪಟ್ಟಣ ಪಂಚಾಯತಿಗೆ ಕರವನ್ನು ತುಂಬಿ ಈ ಪಟ್ಟಣ ಪಂಚಾಯತಿ ಅಭಿವೃದ್ಧಿಗೆ ಸಾರ್ವಜನಿಕರು ಸಹಕರಿಸಬೇಕು. ನೀರಿನ ಕೊರತೆ ನಮ್ಮ ಊರಲ್ಲಿ ಇಲ್ಲಿವರೆಗೆ ಆಗಿಲ್ಲ. ಸಾಕಷ್ಟು ನೀರು ನಾವು ಕೊಡ್ತಾ ಇದ್ದೀವಿ. ಈಗ ಒಂದು ಸ್ವಲ್ಪ ತಾಂತ್ರಿಕ ಸಮಸ್ಯೆ ಆದ ಕಾರಣ ಒಂದು 2 ದಿವಸದಲ್ಲಿ ಅದನ್ನು ಸರಿಪಡಿಸಿ ಕ್ರಮ ಕೈಗೊಳ್ಳೋಣ. ಸರಿ ಸರ್, ಥ್ಯಾಂಕ್ ಯು. ಓಕೆ ಮೇಡಮ್.